ಬಂದು 1/4 ಗಂಟೆ ಆಯ್ತು. ಏನು ಮಾತಾಡ್ತಾನೆ ಇಲ್ವಲ್ಲೋ? ಆ ಹುಡುಗಿ ಇನ್ನೂ ಬಂದೇ ಇಲ್ವಲ್ಲ? ಬರಲ್ಲ ಗುರುಜಿ. ಏನು? ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ಏನಾಯ್ತು? ಎಲ್ಲಾನು ತೆಗೆದು ಒಂದು ಸ್ಟಾರ್ಟ್ಅಪ್ ಕಂಪ್ನಿಲಿ ಸ್ಟಾಕ್ ಇನ್ವೆಸ್ಟ್ ಮಾಡಿದೆ ಗುರುಜಿ. ಎಲ್ಲ ಖಾಲಿ ಮಾಡ್ಬಿಟ್ಟ? ಬ್ಯಾಡ್ ಥಿಂಗ್. ಲಾಸ್ಟ್ 2 ವೀಕ್ಸಲ್ಲಿ ಶೇರ್ಸ್ ಎಲ್ಲ ಅದು ಕಮ್ಮಿ ಆಗೋಗ್ಬಿಟ್ಟು ಲಾಸ್ ರನ್ ಆಗ್ತಾ ಇದೆ. ಮತ್ತ ಆ ವಿಷಯನ ಹುಡುಗಿಗೆ ಹೇಳ್ಬೋದಿತ್ತಲ್ಲ? ಏನಂತ ಹೇಳಂತೀರಾ ಗುರುಜಿ? ಆ ಹುಡುಗಿ ಮಾತಾಡಿದ ಮಾತು, ಪ್ರಶ್ನೆ ಕೇಳಿದರೆ ಹೇಗಿತ್ತು ಗೊತ್ತಾ? ಇದೊಂದು ಮೀಟಿಂಗಿಂದ ಹುಡುಗಿರಂದ್ರೆ ಭಯ ಸ್ಟಾರ್ಟ್ ಆಗೋಗಿದೆ. ಪ್ರೀತಿ ಒಂದೇ ಅಲ್ಲ ಗುರುಜಿ, ಆ ಹುಡುಗಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನನ್ನ ಲೈಫಿಗೆ ಬಂದವಳೆ. ನೀನು ಓದಿಲ್ವಾ, ಜಾಬ್ ಇಲ್ವಾ, ದುಡ್ಡಿಲ್ವಾ ನಿನ್ನ ಹತ್ರ? ಎಷ್ಟು ಮಾತು ಅಂತ ನಾನು ಮೌನವಾಗಿ ಕೇಳಿಸ್ಕೊಳ್ಳಿ ಹೇಳಿ? ಒಂದೇ ಒಂದು ಮಾತುಗೋಸ್ಕರ ಕಾಯ್ತಾ ಇದ್ದೆ ಗುರುಜಿ. ನೀನು ನನಗೆ ಮೋಸ ಮಾಡಿದ್ಯಾ ಅಂತ. ಅದೊಂದು ಮಾತು ಹೇಳಿದ್ರೆ ನಾನು ನಿನ್ಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಿಲ್ಲ ಅಂತ ಎಲ್ಲನೂ ವಿವರವಾಗಿ ಹೇಳ್ತಾ ಇದ್ದೆ ಗುರುಜಿ. ಆದ್ರೆ ನನಗೆ ಆ ಚಾನ್ಸ್ ಕೊಡಲಿಲ್ಲ ಅವಳು. ನೀನು ನನಗೆ ಮೋಸ ಮಾಡಿದ್ಯಾ ಅಂತ ಪ್ರತಿ ಮಾತಿಗೂ ಹೇಳ್ತಾನೆ ಇದ್ರೆ ನನಗೆ ಮಾತೇ ನಿಂತೋಯ್ತು ಗುರುಜಿ. ಆ ಹುಡುಗಿ ಕೇಳಿದ ಪ್ರತಿ ಪ್ರಶ್ನೆಗೂ ವಾದ ಮಾಡೋದಕ್ಕೆ ನಿನ್ನ ಹತ್ರ ಬಲವಾದ ಕಾರಣ ಇದ್ರು ನೀನು ಮೌನವಾಗಿದ್ಯಾ ಅಂದ್ರೆ ನೀನ್ ಮಾತಾಡೋದಕ್ಕೆ ಅದು ಸರಿಯಾದ ಸಮಯ ಅಲ್ಲ ಅಂತ ಅರ್ಥ. ಎಲ್ಲರಿಗೂ ನೀನು ಗಟ್ಟಿಯಾಗಿ ಉತ್ತರ ಕೊಡುವಂತ ಒಂದು ದಿನ ಬಂದೇ ಬರುತ್ತೆ ಅಂತ ಅರ್ಥ. ಲೇ ರಾಮು, ಚಿಕ್ಕ ವಯಸ್ಸಿಂದ ನಿನಗಾಗಿರುವಂತ ಗಾಯ ಬೇರೆ ಯಾರಿಗೂ ಆಗೋದಕ್ಕೆ ಸಾಧ್ಯ ಇಲ್ಲ. ನೀನ್ ಮಾಡಿರೋ ತಪ್ಪುಗಳಿಗೆ ಶಿಕ್ಷಣ ಅನುಭವಿಸು. ಅದ್ರ ಫಲವಾಗಿ ಎಲ್ಲಾನು ಕಳ್ಕೊಂಡು, ನಿನ್ ಜೀವನನ ಕಳ್ಕೊಂಡು, ಇವತ್ತು ನೀನ್ ಪ್ರೀತಿ ಮಾಡಿದ ಹುಡುಗಿನ ಕೂಡ ಕಳ್ಕೊಂಡಿದ್ಯಾ. 1 year ಇಂದ ಚಾಟಿಂಗ್ ಪರಿಚಯ ಅಂದೆ. ಇದೇನಾ ಆ ಹುಡುಗಿ ನೀನು ಅರ್ಥ ಮಾಡ್ಕೊಂಡಿರೋದು? ಅಷ್ಟಕ್ಕೂ ಆ ಹುಡುಗಿ ನಿನ್ನ ಹತ್ರ ಪ್ರೀತಿ ನೋಡಿದ್ಲಾ ಅಥವಾ ನಿನ್ನ ಹತ್ರ ಇರೋ ದುಡ್ಡನ್ನ ನೋಡಿದ್ಲಾ ಅಂತ ನೋಡೋದಾದ್ರೆ ಅವಳ ಮಾತುಗಳಿಂದ ನಿನ್ನ ಮನಸ್ಸನ್ನ ಒಡೆದು ಹಾಕಿದಾಳೆ ಅಂತ ಅನ್ಕೋತಿದ್ಯಾ. ಆದ್ರೆ ನಿನ್ನಲ್ಲಿ ಬೆಂಕಿ ಅನ್ಸಿದಾಳೆ ಅಂತ ನಾನು ಅನ್ಕೋತೀನಿ. ಚಿಕ್ಕವನಿದ್ದಾಗ್ಲಿಂದ ನಿನಗೆ ವಯಸ್ಸಿಗೆ ಸಂಬಂಧ ಪಡ್ತೇನೆ ತುಂಬಾ ಜನ ಹೇಡರ್ಸ್ ಇದ್ದಾರೆ. ಕೇವಲ ನಿನ್ನ ಜ್ಞಾನನ, ಪ್ರತಿಫಲನ ನೋಡಿ ಹೊರಗಡೆ ಇದ್ದ ಎಷ್ಟೋ ಜನನ್ನ ನೀನ್ ಜೀವನದಲ್ಲಿ ಜೊತೆಲೇ ಕರ್ಕೊಂಡು ಹೋದೆ. ಚಿಕ್ಕವನಿದ್ದಾಗ್ಲಿಂದ ನಿನ್ ಬಿದ್ದಂತ ಪ್ರತಿ ಸಲ, ಅವಮಾನಗಳು ಎದುರಿಸಿದಂತ ಪ್ರತಿ ಸಲ ನಿನ್ನ ನೋಡಿ ಎಷ್ಟು ಜನ ನಕ್ಕಿದ್ದಾರೆ ಅಂತ ನನಗೆ ಗೊತ್ತು. ರೋಷ ಇರೋ ಗಂಟು ಯಾರೇ ಆದ್ರೂ ಆಡ್ದವ್ರ ಬಾಯಿಗಳನ್ನ ಮುಚ್ಚಿಸ್ಲೇಬೇಕು. ಅವ್ರು ಬೆರಳು ಮಾಡಿ ತೋರಿಸದೇ ಇರೋ ತರ ಬೆಳೆದು ತೋರಿಸ್ಬೇಕಿತ್ತು. ಆದ್ರೆ ನೀನು ನೋವನ್ನು ಮನ್ಸಲ್ಲಿಟ್ಕೊಂಡು ಅದು ನೆನಪಾದಾಗ್ಲೆಲ್ಲ BP ಟ್ಯಾಬ್ಲೆಟ್ಸ್ ಅನ್ನ ಹಾಕೊಳ್ಳೋದ್ ಬಿಟ್ರೆ ಬೇರೆ ಏನಾದ್ರೂ ಮಾಡಿದ್ಯಾನೋ ನೀನು? ನಿನ್ನ ಹತ್ರ ಇದ್ದ ಸರ್ಕ್ಯುಲರ್ ಸೋರ್ಸಸ್ ಇಂದ ಟೆಕ್ ವರ್ಕ್ಸ್, ಮಲ್ಟಿಮೀಡಿಯಾ, ಹ್ಯಾಂಡ್ ಮೇಡ್ ವರ್ಕ್ಸ್, ಈ ತರ ಪ್ರತಿದಿನ ಏನಾದ್ರೂ ಒಂದು ಕಲಿತಾನೆ ಇದ್ದೆ ಅಲ್ವಾ? ಇನ್ನು ಕಲ್ತಿದ್ದು ಸಾಕು, ಕಾರ್ಯಾಚರಣೆ ಪ್ರಾರಂಭ ಮಾಡು. ನಿನ್ನ ಹತ್ರ ಕೆರಿಯರ್ ಗೈಡೆನ್ಸ್ ತಗೊಂಡಿದ್ದ ಹುಡುಗರು ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ ಕಣ. ನೀನ್ ನೋಡಿದ್ರೆ ಇನ್ನು ನನ್ನ ಹತ್ರ ಕಾಫಿ ಕುಡಿತಾ ಇದೇ ತರನೇ ಉಳಿದ್ಬಿಟ್ಟಲ್ಲ. ಹೊರಗಡೆ ಇರೋ ಎಲ್ಲರೂ ನಕ್ಷತ್ರಗಳು, ಪ್ರಪಂಚ ಒಂದು ಆಕಾಶ. ನೀನೊಬ್ಬ ನಿಂತಿರೋ ಚಂದಮಾಮ. ಸೂರ್ಯನಿಂದ ಬೆಳಕು ತಗೊಳ್ದೆ ನಾನೊಬ್ಬ ಚಂದಮಾಮ, ನಾನೇ ಬೆಳಕು ಕೊಡ್ತೀನಿ ಅಂತ ನಿಂತಿದ್ರೆ ಯಾವ ನನ್ ಮಗ ನಂಬ್ತಾನೋ? ಸಮಯಕ್ಕೆ ಸರಿಯಾಗಿ ಆಚೆ ಬರ್ದೇ ಇರೋಂಥ ಪ್ರತಿಭೆ ಎಷ್ಟಿದ್ರು ಏನ್ ಪ್ರಯೋಜನ? ಹೊರಗಡೆ ಬಾ, ನೀನೇನು ಅಂತ ತೋರ್ಸು, ಬೆಳಗಿಸು. ನಿನ್ನ ಅವಮಾನ ಮಾಡಿದವರು, ನಿನ್ನ ನೋಡಿ ನಕ್ಕದಂತ ಎಲ್ಲರೂ, ಅವರೆಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೋಬೇಕು. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆ ಹೊಗಳಿಕೆ ನಾನು ಕೇಳಿಸ್ಕೋಬೇಕು. ಗುರುಜಿ, ಇವಾಗ ಏನ್ ಮಾಡೋಂತೀರಾ? ಉದ್ಯೋಗನೋ ವ್ಯಾಪಾರನೋ, ತಂತ್ರ ಮಾಡ್ತೀಯೋ ಮಂತ್ರ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಿನ್ ತಲೆ ತುಂಬಾ ಬುದ್ಧಿ ಇದೆ ಅಂತೀಯಲ್ಲ, ನಿನ್ ತಲೆಯ ಬೆಲೆ ಏನು ಅಂತ ನಮಗಲ್ಲ, ನಿನಗೆ ಗೊತ್ತಾಗ್ಬೇಕು. ಆ ಬುದ್ಧಿಯಿಂದ ನೀನ್ ಎಷ್ಟು ಸಂಪಾದನೆ ಮಾಡ್ತೀಯೋ ನಾನು ನೋಡ್ತೀನಿ. ಬರೋ ವರ್ಷ ಇದೇ ಸಮಯಕ್ಕೆ ನೀನು ಕಾರಲ್ಲಿ ಓಡಾಡ್ಬೇಕು. ನಿನಗೆ ಅಂತ ಒಂದು ಮನೆ ಇರಬೇಕು. ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ನಿನ್ನ ಹೇಟರ್ಸ್ ಜಾಬ್ ಅಲ್ಲಿ ನೀನ್ ತಿಂತಿರೋ BP ಟ್ಯಾಬ್ಲೆಟ್ಸ್ ಇರಬೇಕು. ಕೇರ್ ಆಫ್ ಅಡ್ರೆಸ್ ಅಂಡರ್ ಗ್ರೌಂಡ್ ಅಲ್ಲಿ ಇರಬೇಕು. ಅದು ನಡೆಯೋವರೆಗೂ ನಾನು ನಿನ್ನ ನೋಡಲ್ಲ, ನಿನ್ ಜೊತೆ ಮಾತಾಡಲ್ಲ. ಹೋಗೋ. ಹೇಳ್ತಿರೋದು ನಿನಗೆ ಕಣೋ, ಹೋಗೋ. ನಿಮ್ಮ ಕೋಪ ನೋಡಿ ಭಯ ಪಡೋ ಅಂತ ಮನುಷ್ಯ ನಾನಲ್ಲ ಗುರುಜಿ. ಆ ಕೋಪದ ಹಿಂದೆ ಇರೋ ಉದ್ದೇಶ ನನಗೆ ಅರ್ಥ ಆಯ್ತು.
ಇನ್ನು ಮುಂದೆ ನನ್ನ ಬಗ್ಗೆ ನೀವೇನು ಯೋಚನೆ ಮಾಡದೆ ತಲೆ ಕೆಡ್ಸ್ಕೊಳ್ದೆ ನೀವು ಆರಾಮಾಗಿ ಇದ್ಬಿಡಿ. ಆದ್ರೆ ಒಂದು ಚಿಕ್ಕ ಫೇವರ್ ಗುರುಜಿ, ನಾನು ಯಾವ ಕ್ಷಣದಲ್ಲಿ ಬೇಕಾದ್ರೂ ಮುಂದೆ ಬಂದು ನಿಮ್ಮ ಕಣ್ಮುಂದೆ ನಿಂತ್ಕೋಬೋದು. ಅಷ್ಟರಲ್ಲಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೀಸೆನ ಚೆನ್ನಾಗಿ ಬೆಳೆಸಿ ಒಂದು ಬಾಟ್ಲು ಕೊಬ್ಬರಿ ಎಣ್ಣೆನ ತಂದು ಇಟ್ಕೊಂಡಿರಿ. ನಾನು ಬಂದಿದ್ದೀನಿ ನಾನು ನೋಡಿದಾಗ ಆನಂದ ನಾನು ನಿಮ್ಮ ಕಣ್ಣಲ್ಲಿ ನೋಡ್ಬೇಕು. ನಾನು ಗರ್ವ ಅನ್ನೋದು ಗಟ್ಟಿಯಾಗಿ ಮೀಸೆ ತಿರುಗಿಸೋದ್ರಲ್ಲೇ ನೋಡ್ಬೇಕು. ನಾನು ಇದೆರಡು ಆದಷ್ಟು ಬೇಗ ನಡೀಲಿ ಅನ್ನೋ ಆಸೆಯಲ್ಲಿ ಸಂಕಲ್ಪನ ಮಾಡ್ಕೊಂಡು ನಾನು ಇವಾಗ ಹೋಗಿ ಬರ್ತೀನಿ ಸರ್. ನೋಡೋಣ. ಟೈಮ್ ಸರಿಯಾಗಿ ತಿನ್ನಿ, ಟ್ಯಾಬ್ಲೆಟ್ನ ಟೈಮ್ ಟು ಟೈಮ್ ತಿನ್ನಿ. ಹೋಗಿ ಬರ್ತೀನಿ.